ನನ್ನ ಜೀವಿತಾವಧಿಯೊಳಗ ಏನಂತಂದ್ರ ನನ್ನ ಮನೆಯೊಳಗೆ ಜಂಗಮರು ಬಹಳ ಮಂದಿ ಊಟ ಮಾಡಬೇಕಪ್ಪ, ಒಟ್ಟು ತೃಪ್ತಿಯಿಂದ ಊಟ ಮಾಡಬೇಕು. ಎಷ್ಟು ಮಂದಿ ಅಂದ್ರೆ 1,96,000 ಮಂದಿ ಊಟ ಮಾಡಬೇಕಂತ ಸಂಕಲ್ಪ ಮಾಡಿದ್ದ. ಲಕ್ಷದ ಮೇಲೆ 90,000 ಇದ್ರು 6,000 ಕಡಿಮೆ ಬಿದ್ದದ್ದಕ್ಕೆ ಆ ಸ್ವಾಮಿಗಳನ್ನ ಕರ್ಕೊಂಡು ಬಂದು 6,000 ಜಂಗಮರಿಗೆ ವ್ಯವಸ್ಥೆ ಮಾಡಿದ. ಇದು ಕರ್ಕೊಂಡು ಬಂದು ತೃಪ್ತಿಯಿಂದ ಇದ್ದ. ಅಲ್ಲಿ ಮಹಾದೇವ ಭೂಪಾಲ ಅಲ್ಲಿ ಜಂಗಮರನ್ನೆಲ್ಲ ಕರ್ಕೊಂಡು ಬಂದಲ್ಲ ಬಸವಣ್ಣ, ಅವ್ರ ಮನ್ಯಾಗ ದಿವಸ ಜಂಗಮರು ಮುಂಜಾನೆ ಎದ್ದು ಕೂಡ್ಲೆ 7-8 ಗಂಟೆಗೆ ಎಲ್ಲ ಸ್ವಾಮಿಗಳು ಹಂಗ ಒಬ್ರು ಇಬ್ರು 100 ಮಂದಿ 1000 ಮಂದಿ ಹಿಂಗ ತಂಡೋಪತಂಡವಾಗಿ 10, 20, 100 ಮಂದಿ ಮಾತಾಡ್ಕೊಂತ ಎಲ್ಲ ಜಂಗಮರು ಅವ್ರ ಮನೆಗೆ ಊಟಕ್ಕೆ ಹೋಗುತ್ತಿದ್ರು. ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ಪ್ರಸಾದ. ಆ ಮಹಾದೇವ ಭೂಪಾಲನ ಮಣಿಯೊಳಗೆ ದಾಸೋಹ. ಮುಂಜಾನೆ ಎದ್ಕೊಳ್ಳಿ ಯಾರೂ ಬರಲಿಲ್ಲ ಅವನ ಮನೆಗೆ, ಯಾಕಂದ್ರೆ ಒಬ್ರು ಇಲ್ಲ ಎಲ್ಲ ಬಸವಣ್ಣ ಕರ್ಕೊಂಡು ಬಂದೇ ಬಿಟ್ಟಾನ. ಬಸವ ಕಲ್ಯಾಣಕ್ಕೆ 6,000 ಜಂಗಮರ್ನದ್ ಹೇಳಲಾರ್ದ ಕೆಲವೊಂದು ವಚನದಾಗ ಬರೀತಾರ. ಏನಂತಂದ್ರೆ ಪುಸ್ತಕದಾಗ ಬಸವಣ್ಣ ಅವ್ರನ್ನ ತುಡುಗು ಮಾಡ್ಕೊಂಡು ಬಂದಂತ ಹೇಳಲಾರ್ದ ತಂದ್ರೆ ಮತ್ತೆ ತುಡುಗು ಮಾಡ್ಕೊಂಡಂಗಲ್ಲ. ಯಾರನ್ನ ತುಡುಗು ಮಾಡ್ಕೊಂಡು ಬಂದಂದ್ರೆ ಜಂಗಮರನ್ನ. ನಾವೇನು ತುಡುಗು ಮಾಡ್ತೀವ್ರಿ? ಎಲ್ಲರ ಹಾದಲ್ಲಿ ಈಗ ನೀವು ದೇವರಿಗೆ ಅದು ಹೋಗಿರ್ತೀರಲ್ಲ, ಕಾಲನೂ ಕಡಿತೀರ, ಕಳೆದ ಗುಡಿಗೆ ಹೋಗ್ತೀರಿ, ನಮಸ್ಕಾರ ಮಾಡ್ತೀರಿ, ನಿಮ್ಮ ಚಿತ್ತೆಲ್ಲಿ ಕಾಲಾನ ಮಣ್ಣೆ ಹೊಸಾವ್ ತಂದೀವಪ್ಪ, ಯಾವ ಒಯ್ತಾನೋ ಯಾವಿಲ್ಲೋ ಏನು ಸುದ್ದೋ. ಕೆಲವೊಬ್ರು ಅದಕ್ಕೆ ಬಂದಿರ್ತಾರ್ರಿ, ದೇವ್ರಿಗೆ ಬಂದಿರಂಗಿಲ್ರಿ. ಹಳಿವು ಬಿಡೋದು ಹೊಸಾವ್ ಹಾಕೊಂಡು ಹೋಗೋದು, ಮಾಪು ನೋಡಿ ಹಳಿವು ಬಿಡೋದು ಹೊಸಾವ್ ಹಾಕೊಂಡು ಹೋಗೋದು. ದೇವರ ಗುಡಿಯೊಳಗೆ ಮೂರ್ತಿ ಮುಂದೆ ಕಣ್ಣು ಮುಚ್ಚಿ ನಿಂತರೂ ನಮ್ಮ ಮನಸ್ಸು ಹೊರಗೆ ಒಯ್ತಾರೋ ಇಡ್ತಾರೋ. ಅದಕ್ಕೆ ಹಿಂದಿನ ಮಂದಿ ಯಾಕೆ ಪದ್ಧತಿ ಮಾಡ್ಯಾರ್ರಿ, ದೇವ್ರಿಗೆ ಕಾಲನ ಹಾಕೊಂಡು ಹೋಗ್ಬಾರ್ದ್ರಿ ಅಂತಾರಿಲ್ರಿ. ಯಾಕಂದ್ರೆ ಇದ್ರ ಸಂಬಂಧ ಹಾಕೊಂಡು ಹೋಗ್ಬಾರ್ದು. ಚಿತ್ತೆಲ್ಲ ಅಲ್ಲೇ ಉಳಿತದ, ದೇವ್ರ ಹತ್ತಕ್ಕೆ ಹೋಗಂಗಿಲ್ಲ, ಅದಕ್ಕೆ ಹಾಕೊಂಡು ಹೋಗ್ಬೇಡ್ರಿ. ಕಾಲು ಸುಡ್ಲಿಕ್ಕರೆ ದೇವ್ರಿಗೆ ಕಾಲನ ಹಾಕೊಂಡು ಹೋಗ್ಬಾರ್ದು ಅಂತಾರೆ. ಇದ್ರ ಸಲಗಿನೇ ಬರೀ ಪಾಂಡುರಂಗನ ಪರಮಾತ್ಮನ ಹತ್ತಿರ ಒಳಗೆ ಹಾದಿವಂತಂದ್ರೆ ನಮ್ಮ ಚಿತ್ತ ಅಲ್ಲಿ ಇರಂಗಿಲ್ಲಲ್ಲ. ಆ ರೀತಿಯೊಳಗ ಬಸವಣ್ಣ 6,000 ಜಂಗಮರನ್ನ ಇಲ್ಲಿ ಕರ್ಕೊಂಡು ಬಂದ ನಂತರ ಕಾಶ್ಮೀರ ದೇಶದ ಅರಸು ಅವ ಮುಂಜಾನೆ ಎದ್ದು ಕೂಡಲೇ ನೋಡ್ತಾನ, ಒಬ್ಬ ಸ್ವಾಮಿಗಳು ಬರಲಿಲ್ಲ, ಒಬ್ಬ ಜಂಗಮರೂ ಬರಲಿಲ್ಲ. ಅವನಿಗೆ ಚಿಂತೆ ಆಯಿತು. ಯಾಕ ಎಲ್ಲಿ ಆದ್ರೂ ಜಂಗಮರೆಲ್ಲ ದಿವಸ 6,000 ಜಂಗಮರು ನನ್ನ ರಾಜ್ಯದೊಳಗೆ ಊಟ ಮಾಡ್ತಿದ್ರಲ್ಲ, ಒಬ್ಬರೂ ಬರಲಿಲ್ಲ ಅಂತ ತಿಳ್ಕೊಂಡು ಅವನ ಪದ್ಧತಿ ಏನಂತಂದ್ರೆ ಮಣಿಯೊಳಗೆ ಜಂಗಮರು ಊಟ ಮಾಡಲಾರ್ದ ಅವನು ಊಟ ಮಾಡ್ತಿದ್ದಿಲ್ಲ. ಮಣಿಯೊಳಗ ಜಂಗಮರು ಊಟ ಮಾಡತಕ್ಕ ರಾಜ ಊಟ ಮಾಡ್ತಿದ್ದಿಲ್ಲ. ಆ ರಾಜನ ಧರ್ಮ ಪತ್ನಿ ಮಹಾದೇವಿ ಆಕಿನೂ ಕೂಡ ಎಲ್ಲರದು ತಾಟ ತೆಗೆದು ತೊಳೆದ ಎಷ್ಟು ವ್ಯವಸ್ಥೆ ಮಾಡ್ತಿದ್ಲ. ಆ ತಾಯಿನೂ ಕೂಡ ಜಂಗಮರು ಬರ್ಲಾರಕ್ಕೆ